ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಇಂದು ಮೈಸೂರು ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮೊದಲು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿರುವ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಚಿವರು ಪತ್ನಿ ಅನಿತಾ ಕುಮಾರಸ್ವಾಮಿ ಅವರೊಂದಿಗೆ ದೇವತಾ ದರ್ಶನ ಪಡೆದಿದ್ದಾರೆ. ದೇಗುಲಕ್ಕೆ ಆಗಮಿಸಿದ ಕುಮಾರಸ್ವಾಮಿ ದಂಪತಿಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಪೂರ್ಣಕುಂಭ ಸ್ವಾಗತ ಮತ್ತು ನಾದಸ್ವರದ ಮೂಲಕ ಭವ್ಯ ಸ್ವಾಗತ ಕೋರಲಾಯಿತು. ಲೋಕ ಕಲ್ಯಾಣಕ್ಕಾಗಿ ಮತ್ತು ತಮ್ಮ ಮುಂದಿನ ಯೋಜನೆಗಳ ಯಶಸ್ವಿಗಾಗಿ ಸಚಿವರು ಶಿವನಿಗೆ ವಿಶೇಷ ಅಭಿಷೇಕ ಮತ್ತು ಪೂಜೆ ಸಲ್ಲಿಸಿದರು. ಬಳಿಕ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಎಚ್.ಡಿ. ಕುಮಾರಸ್ವಾಮಿ ಅವರು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ. ಕುಟುಂಬ ಸಮೇತರಾಗಿ ತಾಯಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ಜೆಡಿಎಸ್ ನಾಯಕರು ಮತ್ತು ಕಾರ್ಯಕರ್ತರು ಸಚಿವರಿಗೆ ಸಾಥ್ ನೀಡಿದ್ದಾರೆ. ಸಚಿವರ ಭೇಟಿಯ ಹಿನ್ನೆಲೆಯಲ್ಲಿ ದೇಗುಲಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಈ ಒಂದು ಸನ್ನಿವೇಶದಲ್ಲಿ ತಾಯಿ ಚಾಮುಂಡಿ ನಂಜನಗೂಡಿನ ನಂಜುಂಡೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸಿ ದೇವರ ಒಂದು ಅನುಗ್ರಹವನ್ನು ಬೇಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಇವತ್ತು ಕಳೆದ ವಾರ ನನಗೆ ಒಂದು ಮಾಹಿತಿ ಕೊಟ್ಟಂಥದ್ದು ಪಕ್ಷದ ಕಾರ್ಯಕರ್ತರು ನಂಜನಗೂಡಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ. ಆ ಹೆಣ್ಣು ಮಗಳು ಎರಡು ಕಾಲಿಲ್ಲ, ಆಕ್ಸಿಡೆಂಟ್ ಅಲ್ಲ ಏನೋ ಕಟ್ಟಾಗಿದೆ, ಮನೆ ಇಲ್ಲ, ಬಾಡಿಗೆ ಕಟ್ಲಿಕ್ಕೆ ಆಗ್ತಿಲ್ಲ, ಎರಡು ಸಣ್ಣ ಮಕ್ಕಳಿದ್ದಾವೆ, ಗಂಡನಿಗೂ ಏನೋ ಒಂದು ಕಾಲಿನಲ್ಲಿ ಅನಾಹುತ ಇದೆ. ಇದರ ಹಿನ್ನೆಲೆಯಲ್ಲಿ ಯಾವುದು ವಿಡಿಯೋ ಮಾಡಿ ನೋಡಿದೆ, ನನ್ನ ಗಮನಕ್ಕೆ ತರಬೇಕು, ಯಾರಿಗಾದರೂ ಈ ವಿಡಿಯೋ ನೋಡಿದವರು ಕುಮಾರಣ್ಣ ಅವರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಹೇಳಿದಂಥದ್ದು ಏನಿದೆ ಅದು ಮೊನ್ನೆ ಹೋದ ವಾರ ನನಗೆ ನಮ್ಮ ಡೆಲ್ಲಿನಲ್ಲಿ ನನ್ನ ಗಮನಕ್ಕೆ ಏನು ಬಂತು. ಆ ಹಿನ್ನೆಲೆಯಲ್ಲಿ ನಮಗೆ ನಾಡಿಗೆ ಒಂದು ಎಲ್ಲರಿಗೂ ಶಕ್ತಿ ತುಂಬತಕ್ಕಂಥ ಸುಖ ಶಾಂತಿ ಕೊಡ್ತಕ್ಕಂಥ ದೇವರು ಒಂದು ಬಾಯಿ. ನಾನು ಮೊದಲಿಂದಲೂ ಒಂದು ಕಡೆ ದೇವರ ಮೇಲೆ ಭಕ್ತಿ ಇರೋದು ಬೇರೆ, ಇನ್ನೊಂದು ಕಡೆ ನಿಜವಾದ ದೇವರು ಅಂತಕ್ಕಂಥದ್ದು ನನಗೆ ಯಾರು ಸಂಕಷ್ಟದಲ್ಲಿರ್ತಾರೆ ಅಂಥವ್ರಲ್ಲೂ ದೇವ್ರನ್ನ ಕಾಣ್ತಕ್ಕಂಥದ್ದು ನಾನು ಮೊದಲಿಂದಲೂ ನನ್ನ ಹವ್ಯಾಸ ಬೆಳೆಸ್ಕೊಂಬಂದಿದ್ದೆ. ಆ ಹಿನ್ನೆಲೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿಗಳಿದೆ ನೋಡಿ ನಾನೇನು ನನ್ನ ಕೈಲಾದ ಮಟ್ಟಿಗೆ ಅವ್ರಿಗೆ ನೆರವು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡಬೇಕು, ಚರ್ಚೆ ಮಾಡ್ತಕ್ಕಂಥದ್ದು ಉಳ್ಳಳ್ಳಿ ಹೋಗುತ್ತೆ. ಅದು ಮುಗಿಸ್ಕೊಂಡು ದಿವಸ ಮೀಟಿಂಗ್ ಸಭೆಯಲ್ಲಿ ಭಾಗವಹಿಸ್ತಾರೆ.